ನಮಸ್ಕಾರ. ಸದಾನಂದ ಬಾಮ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅತ್ಯುತ್ತಮ ಅಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ತಮ್ಮ ಕ್ಷೇತ್ರದಲ್ಲಿ. ನಂತರ ಜಿಲ್ಲೆಯಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ತ್ವರಿತವಾಗಿ ಸ್ಪಂದನೆ ಮಾಡ್ತಾ ಇದ್ದಾರೆ. ನಂತರ ಹಾಸ್ಪಿಟಲ್ ಇದ್ದಾಗಲೂ ಕೂಡ ಮೈಕ್ರೋ ಫೈನಾನ್ಸ್ದವರು ಕಿರುಕುಳವನ್ನು ಕೊಡ್ತಾಯಿದ್ರು. ಅವರಿಗೆ ವಾರ್ನಿಂಗ್ ಕೂಡ ಆಸ್ಪತ್ರೆಯಲ್ಲಿ ಇದ್ದುಕೊಂಡೇ ಮಾಡ್ತಾಯಿದ್ರು. ನಂತರ ಕಳೆದ 1.5 ವರ್ಷದಿಂದ ಇವರು ಕ್ಷೇತ್ರ ತುಂಬ ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ತಮ್ಮ ಚಂದ್ರರಾಜ್ ಹಟ್ಟಿಹೊಳಿ ನಂತರ ಮಗ ಮೃಣಾಲ್ ಹೆಬ್ಬಾಳ್ಕರ್ ಇವರು ಕೂಡ ಪ್ರತಿಯೊಂದು ಊರಿನಲ್ಲಿ ಯಾವ್ಯಾವ ಸಮಸ್ಯೆ ಇದೆ ಆ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಸತತವಾದಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಂತರ ಲಕ್ಷ್ಮೀ ಹೆಬ್ಬಾಳ್ಕರ್ ಆಫೀಸಿಗೆ ಹೋದರೆ ಅಲ್ಲಿ ತ್ವರಿತವಾಗಿ ಯಾವುದೇ ಕೆಲಸ ಇರಲಿ ಅಲ್ಲಿ ತ್ವರಿತವಾಗಿ ಸ್ಪಂದನೆ ಸಿಗ್ತಾ ಇದೆ. ಮತ್ತು ಇವರು ಕೂಡ ಆ ಕೆಲಸದ ಮೇಲೆ ನಜರಿಡ್ತಾ ಇದ್ದಾರೆ. ನಂತರ ಇವರ ಕೆಳಗೆ ಇರ್ತಕ್ಕಂಥ ಪಿಗಳು ಕೂಡ ಅತ್ಯುತ್ತಮ ಅಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಂತರ ಮನೆಗೆ ಯಾರೇ ಹೋಗಲಿ ಅವರಿಗೆ ಕೈಲಾದಷ್ಟು ಸಹಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಒಟ್ಟಾರೆ ಒಳ್ಳೆಯ ಹೆಸರು ಸದ್ಯಕ್ಕಂತೂ ಇದೆ. ಮುಂದೆ ಏನಾಗ್ತಿದೆ ಗೊತ್ತಿಲ್ಲ. ಆದರೆ ಅಭಿವೃದ್ಧಿ ದೃಷ್ಟಿಯಿಂದ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಬಹುದೊಡ್ಡ ಬದಲಾವಣೆಯನ್ನು ತರ್ತಾ ಇದ್ದಾರೆ. ನಂತರ ಯಾವುದೇ ಕ್ಷೇತ್ರಕ್ಕೆ ಇವರು ಹೋಗಲಿ ಅಲ್ಲಿ ಅಭಿವೃದ್ಧಿಗಾಗಿ ಹಣವನ್ನು ಕೊಟ್ಟು ಬರ್ತಾ ಇದ್ದಾರೆ. ತಮ್ಮ ಕೈಯಿಂದ ಆದಂಥ ಸಹಾಯವನ್ನು ಆ ಕ್ಷಣವೇ ಕೊಡ್ತಾ ಇದ್ದಾರೆ. ನಂತರ ಯಾವುದೇ ಒಂದು ಹಾನಿಯಾಗಲಿ ಆ ಹಾನಿಯ ಸ್ಥಳಕ್ಕೆ ಹೋಗಿ ಭೇಟಿ ಕೊಡ್ತಾರೆ. ಸಾವು ನೋವಾಗಲಿ ತಮ್ಮ ಮಗನನ್ನು ಅಲ್ಲಿ ಕಳಿಸಿಕೊಡ್ತಾರೆ. ಯಾರೇ ಸಾರ್ವಜನಿಕರು ಇವ್ರ ಕಡೆ ಹೋದರೆ ತ್ವರಿತವಾಗಿ ಸ್ಪಂದನೆ ಮಾಡಿ ಒಳ್ಳೆಯ ಹೆಸರನ್ನು ಪಡೆದಿದ್ದಾರೆ. ಒಟ್ಟಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಳೆದ 6 ತಿಂಗಳಿಂದ ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದಾರೆ. ಈ ಹಿಂದೆ ಅವರು MLC ಚಂದ್ರರಾಜ್ ಹಟ್ಟಿಹೊಳಿಯವ್ರನ್ನ ಗೆಲ್ಲಿಸಿಕೊಂಡು ಬಂದಿದ್ದರು. ನಂತರ ಕಳೆದ MP ಚುನಾವಣೆಯಲ್ಲಿ ತಮಗೆಲ್ಲ ಗೊತ್ತಿದೆ ಮಗ ಮೃಣಾಲ್ ಹೆಬ್ಬಾಳ್ಕರ್ ಸೋತಿದ್ರು ಕೂಡ ಇವರು ಅಂಜಲಿಲ್ಲ. ಮೃಣಾಲ್ ಹೆಬ್ಬಾಳ್ಕರ್ಗೆ ಮುಂದೆ ದೊಡ್ಡ ಭವಿಷ್ಯ ಇದೆ ಅಂತೇಳಿ ಅಂತನ ಹುರಿದುಂಬಿಸಿದರು. ನಂತರ ತಮ್ಮ ಕೆಳಗಿರ್ತಕ್ಕಂಥ ಕಾರ್ಯಕರ್ತರನ್ನು ಕೂಡ ಇವರು ಹೆಸರು ಹಿಡಿದು ಕರೀತಾರೆ. ನಂತರ ಸಮಿತಿ ಆಗಲಿ BJP ಆಗಲಿ ಕಾಂಗ್ರೆಸ್ ಆಗಲಿ ಭೇದ ಭಾವ ಮಾಡೋದಿಲ್ಲ. ಅಭಿವೃದ್ಧಿ ದೃಷ್ಟಿಯಿಂದ ರಾಜಕಾರಣ ಎಂದೂ ಮಾಡೋದಿಲ್ಲ ಇವರು. ಇದು ಒಂದು ಇವರಲ್ಲಿ ಕಂಡುಕೊಳ್ಳುವಂಥ ವಿಶೇಷತೆ. ನಂತರ ಅಧಿಕಾರಿ ವರ್ಗಕ್ಕೆ ಕೂಡ ಇವರು ಕಟ್ಟುನಿಟ್ಟಿನ ಸಂದೇಶವನ್ನು ಮೇಲಿಂದ ಮೇಲೆ ರವಾನಿಸ್ತಾ ಇರ್ತಾರೆ. ಪತ್ರಿಕೆಗಳನ್ನು ಓದಿ ಸೋಷಿಯಲ್ ಮೀಡಿಯಾದಲ್ಲಿ ಓದಿ ಅಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನು ತ್ವರಿತವಾಗಿ ಸ್ಪಂದಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಎಲ್ಲರನ್ನು ಮುಖ್ಯಮಂತ್ರಿಗೆ ಭೇಟಿ ಮಾಡಿಸ್ತೀವಿ. ನೀವು ಮಾಡಿಸ್ಲಿಲ್ಲ ಕಣ್ಣು ಆಪರೇಷನ್
ಒಟ್ಟಾರೆ ಇವರಿಗೆ ಒಳ್ಳೆಯ ಭವಿಷ್ಯ ಇದೆ. ಹೀಗೆ ಮುಂದುವರೆದರೆ ಇವರು ಮುಂದೆ ಒಂದು ದೊಡ್ಡ ಪದವಿಯನ್ನು ಪಡೆಯುವಂಥ ಸಾಧ್ಯತೆ ಕೂಡ ಹೆಚ್ಚಿದೆ. ನಂತರ ಒಮ್ಮೆ ಹಿಂದೆ MP ಚುನಾವಣೆಯಲ್ಲಿ ಸೋತಿದ್ರು, ಆಗಲೂ ಕೂಡ ಎದೆಗೊಂದಿಲ್ಲ. MLA ಚುನಾವಣೆಯಲ್ಲಿ ಸೋತಿದ್ರು, ಅದು ಕೂಡ ಎದೆಗೊಂದದೆ. ರಾಜಕಾರಣದಲ್ಲಿ ಸೋಲು ಗೆಲುವು ಇದ್ದೇ ಇರ್ತದೆ ಅಂಥೇಳಿ ಮುನ್ನಡೀತಾ ಇದ್ದಾರೆ. ಒಟ್ಟಾರೆ ಇವರು ಅಭಿವೃದ್ಧಿ ದೃಷ್ಟಿಯಿಂದ ರಾಜಕಾರಣವನ್ನು ಮಾಡೋದಿಲ್ಲ, ಗುಡಿಗುಂಡಾರಗಳಿಗೆ ಸಹಾಯವನ್ನು ಮಾಡ್ತಾ ಇದ್ದಾರೆ. ಯಾರು ಅಸಹಾಯಕರು ಮನೆಗೆ ಬಂದರೆ ತ್ವರಿತವಾಗಿ ಶಿಕ್ಷಣ ಸಲುವಾಗಿ ಕೂಡ, ಅಥವಾ ಮಹಿಳೆಯರು ಬಂದರೆ, ಕೂಲಿ ಕಾರ್ಮಿಕರು ಬಂದರೆ ನಯವಾಗಿ ಮಾತಾಡಿಸ್ತಾರೆ, ಪ್ರೀತಿಯಿಂದ ಮಾತಾಡಿಸ್ತಾರೆ. ಇಂಥ ಸಚಿವರು ಬೆಳಗಾವಿ ಜಿಲ್ಲೆ ಸಿಕ್ಕಿದ್ದು ಒಂದು ಪುಣ್ಯನ ಅಂತ ಹೇಳ್ಬೋದು. ಒಟ್ಟಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವರಿಗೆ ಶುಭವಾಗಲಿ, ಇವರ ಆರೋಗ್ಯ ಬೇಗನೆ ಸುಧಾರಿಸಲಿ. ನಾನು ಮತ್ತೊಂದು ತಮ್ಮನ್ನು ಭೇಟಿ ಆಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಶುಭವಾಗಲಿ. ನಮಸ್ಕಾರ.